ನ್ಯೂಸ್ ಅವರಿಗೆ ಮತ್ತೆ ಸ್ವಾಗತ. ರೇಷ್ಮೆ ಅವರು, ಈ ಚುನಾವಣೆ ಇದೆಯಲ್ಲ ಬಹಳ ದೊಡ್ಡ ಪಾಠ ಕಲಿಸಿ JDSಗೆ. ಇವ್ರು ಹೇಳಿದ್ರು ನಾವು ಎಲ್ಲರೂ ಕೂಡ ಸಮಗ್ರವಾಗಿ ಒಟ್ಟಾಗಿ ಚುನಾವಣೆ ಎದುರಿಸಬೇಕು, ಗೆಲ್ಲೇಬೇಕು, ಕಾಂಗ್ರೆಸ್ ವಿರೋಧಿ ಶಕ್ತಿಗಳನ್ನು ಒಗ್ಗೂಡಿಸಬೇಕು, ಮತಗಳನ್ನು ವಿಭಜನೆ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಬೇಕು. ಬಹಳಷ್ಟು ನಾಯಕರುಗಳು ಶಾಸಕರುಗಳು ಕೆಲಸ ಮಾಡಿಲ್ಲ ಅನ್ನೋಂಥ ಆರೋಪ ಇದೆ. ಇವತ್ತು ಜಮೀರ್ ಅಹ್ಮದ್ ಖಾನ್ ಎಲ್ಲಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇವತ್ತು ಬಾಲಕೃಷ್ಣ ಕೂಡ ಎಲ್ಲ ಅಸಮಾಧಾನ ಇದೆ. ಇವತ್ತು ಖೂಬಾ ಕೂಡ ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ಎಲ್ಲ ನೋಡ್ತಾ ಇದ್ದಾರೆ. ಬಹುತೇಕ ಪಕ್ಷದ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಸಣ್ಣ ಮಟ್ಟದ ಕಾರ್ಯಕರ್ತರು, ಎರಡನೇ ಹಂತದ ನಾಯಕರ ಮಧ್ಯೆ ಸಂಬಂಧ ಎಲ್ಲ ಕಳೆದು ಹೋಗ್ತಾ ಇದೆ. ವಿಶ್ವಾಸದ ಪ್ರಶ್ನೆ ಬರ್ತಾ ಇದೆ ಇಲ್ಲಿ. ಮೊದಲೆಲ್ಲ ರಾಜಕೀಯ ಪಕ್ಷಗಳೆಲ್ಲ ಆಳು ಪಕ್ಷದಲ್ಲಿ ಕೂಡ ಭಿನ್ನಮತೀಯ ರಾಜಕಾರಣ ಅಂತ ಇರ್ತಾ ಇತ್ತು. ಭಿನ್ನಮತೀಯ ಶಾಸಕರು, ಸ್ವತಃ ದೇವೇಗೌಡ್ರೆ ಒಂದು ದೊಡ್ಡ ರೋಲ್ ಮಾಡೆಲ್. ಇವಾಗ ಹಾಗಿಲ್ಲ. ಅತೃಪ್ತ ಶಾಸಕರು, ಆಳು ಪಕ್ಷದಲ್ಲೂ ಅತೃಪ್ತರು, ವಿರೋಧ ಪಕ್ಷದಲ್ಲೂ ಅತೃಪ್ತರು. ಅತೃಪ್ತಿ ಏನಕ್ಕೆ ಅಂತ? ಅತೃಪ್ತಿ ನಾನಾ ಕಾರಣಗಳಿಂದಾಗಿ. ತಮಗೆ ಸಿಗಬೇಕಾದ ಗೌರವ ಸಿಗಲಿಲ್ಲ. ಪ್ರತಿಪಕ್ಷದಲ್ಲಿ ಬಂದರೂ ಕೂಡ ನಾನು 2-3 ಸಾರಿ ಎಲೆಕ್ಟ್ ಆಗಿದ್ದೆ, ನನಗೆ ಏನು ಕೆಲವು ಟ್ರಾನ್ಸ್ಫರ್ ಆಗಿಲ್ಲ, ಕೆಲವು ದುಡ್ಡು ಬರಲಿಲ್ಲ ಅನ್ನೋ ಅತೃಪ್ತಿ ಹೆಚ್ಚಿಗಿದೆ ಅಂತ ಇರ್ಬೋದು. ವ್ಯಕ್ತಿಗತವಾದ ಶಾಸಕರ ಬಹುತೇಕ ಆ ರೀತಿ ಅತೃಪ್ತಿ ಹೆಚ್ಚಿಗೆ ವ್ಯಕ್ತಿಗತವಾದ ಅಸಮಾಧಾನ ಗೊತ್ತಾಗಿಲ್ಲ. ಖಿನ್ನಮತಿಯರು ಅದೇ ವ್ಯಕ್ತಿಗತವಾದ ವಿರಸ ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ, ಅದು ಬಹಿರಂಗವಾಗಿಲ್ಲ ಅದು. ಆದರೆ ಈ ಪ್ರವೃತ್ತಿ ಇದೆ, ಇದಕ್ಕೆ ಸ್ವತಃ ಕುಮಾರಸ್ವಾಮಿ ಅವರು ಇದಕ್ಕೂ ನೈತಿಕ ಜವಾಬ್ದಾರಿ ಹೊರಬೇಕು. ಧರ್ಮಸಿಂಗ್ ಜೊತೆಗೆ ಮೈತ್ರಿ ಸರ್ಕಾರ ಇದ್ದಾಗ ಅವರೇನೋ ಮಂತ್ರಿಮಂಡಲ ವಿಸ್ತರಣೆ ವಿಳಂಬ ಮಾಡಿದ್ರು ಅಂದ ಕೂಡಲೇ ರೆಸಾರ್ಟ್ ರಾಜಕಾರಣ ಶುರು ಮಾಡಿದ್ದೆ ಕುಮಾರಸ್ವಾಮಿ ಅವರು. ಸುಮಾರು 30 ಜನ ಶಾಸಕ ಕರ್ಕೊಂಡು ಅದ್ಯಾವುದೋ ಗೋಲ್ಡ್ ಪಾಮ್ ರೆಸಾರ್ಟ್ ಎಲ್ಲ ಕೂತ್ಕೊಂಡ್ಬಿಟ್ಟು ನಾಳೆ ಸಭೆ ಇದೆ ಶಾಸಕ ಸಭೆ. ಅಲ್ಲಿಂದ ಶುರುವಾದ ಆ ಪರಂಪರೆ ಅದು ಇಲ್ಲಿವರೆಗೆ ಬಂದ್ಬಿಟ್ಟಿದೆ. ಕೊನೆಗೆ ಏನಾಯಿತು, ಕುಮಾರಸ್ವಾಮಿ ಅವ್ರನ್ನ ಬಲಿ ತಗೊಂಡ್ಬಿಡ್ತದೆ. ಬೆಂಗಳೂರೇ ನೋಡಿದಂಥ ಶಾಸಕರಿಗೆ ನೀವು ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಗಳು ಸುತ್ತಾಡಿಸ್ಬಿಟ್ಟು 7 ಸ್ಟಾರ್ ಹೋಟೆಲ್ ರೆಸಾರ್ಟ್ಗಳು, ಅಂಬಿವೆಲೆ ರೆಸಾರ್ಟ್ ಯಾವುದು ಮುಂಬೈನ ಪುಣೆಯಲ್ಲಿ ಅಲ್ಲಿಗೆ ಹೋದ್ರೆ ಅದರ ಫಲವನ್ನ ಈಗ ಉಣ್ಬೇಕಾಗಿದೆ. ಸೊ ಅಂದರೆ ಈಗ ಊಟ ರೆಡಿ ಮಾಡಿ ಅಡಿಗೆನೇ ಈಗ ಊಟ ಮಾಡ್ತಾ ಇದ್ದಾರೆ. ಬಟ್ ಕುಮಾರಸ್ವಾಮಿ ಅವ್ರ ಮಾತಿನಲ್ಲಿ ಅವ್ರಿಗೆ ನಂಬಿಕೆ ಇದ್ದರೆ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿರ್ತಾನೆ, ಅದ್ರ ಪಕ್ಷವನ್ನು ಬಲಪಡಿಸ್ತಾನೆ, ಆ ಪಾತ್ರವನ್ನು ಅವ್ರು ಪ್ರಾಮಾಣಿಕವಾಗಿ ನಿರ್ವಹಿಸೋದಾದರೆ ಅವ್ರಿಗೆ ಇನ್ನೂ ರಾಜಕೀಯ ಭವಿಷ್ಯ ಇದೆ ಅಂತ ಹೇಳ್ಬೋದು. ನಾನು ಇಲ್ಲದೆ ಹೋದರೆ ತಮ್ಮ ಜೊತೆಗಿರೋ ಕೆಲವರೆಲ್ಲ ಇದಾರಲ್ಲ ಈ ಥರದ ಯುವ ಶಾಸಕರುಗಳು, ಇವ್ರನ್ನೆಲ್ಲ ಹೀಗೆ ಎತ್ಕಟ್ಟಿ ಅದು ಇದು ಮಾಡ್ತಾ ಇದ್ರು ಅಂತಂದ್ರೆ ನಾನು ಮೋಸ್ಟ್ಲಿ ಪಕ್ಷದ ಸರ್ವನಾಶಕದ ಕಾರಣವಾಗುತ್ತೆ. ಅಲ್ಲ ರೇಷ್ಮೆ, ನಂತರ ಖೂಬಾ ಬರೆದಂಥ ಪತ್ರದ ಪ್ರತಿ ಇದೆ. ನಾನು ಶೈಲಚಂದ್ರ ಗುಪ್ತಾ ಕೇಳ್ತೀನಿ, ಇಲ್ಲಿ 2-3 ಸೆಂಟೆನ್ಸ್ ಇದೆ, ನಾನು ಹೇಳಲೇಬೇಕಾಗುತ್ತೆ. ಈ ಸೋಲನ್ನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಒಬ್ಬರ ಹೊಣೆಗಾರಿಕೆಯ ಸೋಲೆಂದು ಬಿಂಬಿಸದೆ ಈ ಮೇಲಿನ ಜವಾಬ್ದಾರಿಯನ್ನು ಸಂಪೂರ್ಣ ಪಕ್ಷದ ಸೋಲೆಂದು ಭಾವಿಸಿ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರಿಗೆ ಆತ್ಮಸ್ಥೈರ್ಯ ತುಂಬಬೇಕೆಂದು ನಾನು ಕೋರ್ತೇನೆ. 13ನೇ ವಿಧಾನಸಭೆ ಅವಧಿ ಉಪಚುನಾವಣೆ ಕಾಂಗ್ರೆಸ್ ಪಕ್ಷ ಭಾರಿ ಸೋಲು ಅನುಭವಿಸಿ 14 ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಬಹುಮತವನ್ನು ಪಡೆದ ಉದಾಹರಣೆ ಕೂಡ ನಮ್ಮ ಮುಂದಿದೆ. ಇನ್ನು ಮುಂದಿರ್ತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಲೈನು. ಪಕ್ಷದ ಆಧಾರ ಸ್ತಂಭವೆಂದು ಬಿಂಬಿತ ಆಗಿರುವ ಕುಮಾರಸ್ವಾಮಿ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಬೇಕೆಂದು ವಿನಂತಿ ಮಾಡಿಕೊಳ್ತೇನೆ. ಒಂದು ವೇಳೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನಿವಾರ್ಯ ಆದರೆ ಈ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷೆ. ನಗು ಬರುತ್ತೆ ನಿಜಕ್ಕೂ, ಅವ್ರಿಗೆ ಮಾತಾಡಕ್ಕೆ ಬರಲ್ಲ ಸರಿಯಾಗಿ. ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷೆ, ನಾನು ತಪ್ಪಂತ ಹೇಳ್ತಲ್ಲ. ಪಕ್ಷದ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷ ಸ್ಥಾನವನ್ನು ವಲಸಿಗರನ್ನು ದೂರ ಇಟ್ಟು, ವಲಸಿಗರಂದ್ರೆ ಯಾರು, ಬಸವನಗುಡಿ ಯತ್ನಾಳು, ನನ್ನ ಪ್ರಕಾರ ಇಕ್ಬಾಲ್ ಅಹ್ಮದ್ ಅನ್ಸಾರಿ, ಯಾಕಂದ್ರೆ ಅವ್ರು ಹಿಂದೆ ಕಾಂಗ್ರೆಸ್ ಬಂದಿದ್ರು. ಸೊ ಅವ್ರ ಹೆಸರು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇದೆ ಈ ಸ್ಥಾನಕ್ಕೆ. ಸೊ ವಲಸಿಗರನ್ನ ದೂರ ಇಟ್ಟು ನಿಷ್ಠಾವಂತರನ್ನು ನೇಮಿಸಬೇಕು, ಆವಾಗ ನಂಗೆ ಸಂತೋಷ ಆಗುತ್ತೆ. ಬಹುತೇಕ ಈ ಪತ್ರ, ಇವ್ರ ರಾಜೀನಾಮೆ ಎಲ್ಲವೂ ಕೂಡ ನಾಟಕ ಅನ್ನಿಸ್ತದೆ ನನಗೆ. ಅಲ್ಲ ಅಲ್ಲಿ ನಾನು ಅಂತ ಹೇಳ್ತಾರಲ್ಲ, ನೀವು ಖೂಬಾ ಅವ್ರು ಹೇಳಿದ ಥರ ಇದೆ ಪತ್ರ. ಅಲ್ಲಿ ಎಲ್ಲಾನು ಕುಮಾರಸ್ವಾಮಿ ಅವ್ರದ್ದು ಅಂತ ನೀವು ಕುರ್ತ್ಕೊಂಡ್ಬಿಡಿ, ಕುಮಾರಸ್ವಾಮಿ ಅವ್ರು ಬರ್ದಿರೋದು ಅಂತ ಅನ್ಕೊಂಬಿಡಿ. ಖೂಬಾ ಅಂತ ಯೋಚನೆ ಮಾಡೋ ಕಡೆ ಪರ್ಫೆಕ್ಟ್ ಆಗಿ ಹೊಂದಾಣಿಕೆ ಆಗುತ್ತೆ. ಇದು ಖೂಬಾ ಬರೆದ ಪತ್ರ ಅಲ್ಲ ಇದು. ಅಲ್ಲಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು ಅಂತ. ಅಂದ್ರೆ ಖೂಬಾ ಅನ್ನೋದು ಮರ್ತ್ಬಿಟ್ಟು ಇದನ್ನ ಕುಮಾರಸ್ವಾಮಿ ಅವ್ರು ಬರೀತಿದ್ದಾರೇನೋ ಅಂತ ಅನ್ಕೊಂಡು ಅಲ್ಲೆಲ್ಲ ಕುಮಾರಸ್ವಾಮಿ ಅವ್ರನ್ನ ಆರೋಪ ಮಾಡ್ಬಿಡಿ. ಕರೆಕ್ಟ್ ಸೂಟ್ ಆಗ್ತದೆ. ಅಂದರೆ ಇದು ಖೂಬಾ ಅವರ ಸ್ವಗತ ಅಲ್ಲ, ಖೂಬಾ ಅವರ ಸ್ವಗತ ಅಲ್ಲ, ಕುಮಾರಸ್ವಾಮಿಯವರ ಪರವಾಗಿ ಕಂಪ್ಲೀಟ್ ಆಗಿದೆ. ಒಂದು. ಎರಡನೇದು, ಇಲ್ಲಿ ಒಂದು ಸಾಧ್ಯತೆ ಇದೆ. ಈಗ ಒಂದು ಸ್ಥಾನದ ಒಂದು ವ್ಯತ್ಯಾಸದಿಂದ ಅಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನ ಹೋಗ್ಬಿಡುತ್ತೆ ಅನ್ನೋ ಒಂದು ಸಾಧ್ಯತೆಗಳು ಸದಾಕಾಲಕ್ಕೆ ತಲೆ ಮೇಲಿನ ಕತ್ತಿ ಹಾಗೆ ತೂಗ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಪಕ್ಷ ಅದೇನಾದರೂ ಆಗಿಬಿಟ್ರೆ ಇರೋದು ಹೋಗಿ ಇದು ಹೋಗುತ್ತಲ್ಲ, ಅದರಿಂದ ಕುಮಾರಸ್ವಾಮಿ ಅವರು ಅದೇನಾದರೂ ಹೋಗಲಿ ರಾಜ್ಯಾಧ್ಯಕ್ಷ ಸ್ಥಾನನೇ ನನಗೆ ಇದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಲ್ಲಲ್ಲ, ಈಗ ಹೇಗೆ ಈಗ ಜಮೀರ್ ಅವರೇನೋ ಹೋಗ್ಬಿಡ್ತಾರೆ, ಇವತ್ತಿನ ಪತ್ರಿಕೆಗಳಲ್ಲಿ ಬಂದಿದೆ ಮೋಸ್ಟ್ಲಿ ಇರಲ್ಲ ಅಂತ ಒಂದು ಇದೆ, ಅವಾಗ ಹಿಂಗಾಗುತ್ತೆ ಅಂದ್ರು. ಇವಾಗ ಖೂಬಾ ಅಪೇರ್ ಆಗಿದ್ದಾರೆ ಈಗ. ಸೊ ಈ ಸಾಧ್ಯತೆಗಳು, ಜಮೀರ್ನು ನೀವು ತೃಪ್ತಿಪಡಿಸ್ಬೋದೇನೋ, ಖೂಬಾ ಅವ್ರನ್ನು ಮನವೊಲಿಸ್ಬೋದೇನೋ, ಇನ್ನೊಬ್ಬ ಯಾರು ಹುಡ್ಕೋತಾರೆ ನಾಳೆ ದಿವಸ ಅಲ್ವೇ. ಈ ಸಾಧ್ಯತೆಗಳಿರುವಾಗ ಅದನ್ನು ಪಕ್ಕಕ್ಕಿಟ್ಟು ರಾಜ್ಯಾಧ್ಯಕ್ಷ ಹೊಣೆನ ವಾಸಿಯೇನೋ ನನಗೆ ಅಂತ ಕುಮಾರಸ್ವಾಮಿ ಅವರು ಭಾವಿಸ್ತಾ ಇದ್ದಾರೇನೋ ಅಂತ ಅನುಮಾನ ನನಗೆ ಬರುತ್ತೆ. ಸೊ ನನ್ನ ಪ್ರಕಾರ ಹಸನಪ್ಪ ಅವರೇ, ಒಬ್ಬ ರಾಜಕೀಯವಾಗಿ ನಾನು ನಿಮ್ಮ ಕೇಳೋದಾದರೆ ಕುಮಾರಸ್ವಾಮಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ ಅನ್ನುವಂಥ ಸ್ಪಷ್ಟವಾಗಿ ಇದರಿಂದ ಬಿಂಬಿತ ಆಗುತ್ತೆ. ನಾಳೆ ನಡೆಯುವಂಥ ಶಾಸಕಾಂಗ ಸಭೆಯಲ್ಲಿ
ಈ ನೋಡಿ ಖೂಬಾ ಅವರು ನಾಳೆ ಶಾಸಕಾಂಗ ಸಭೆಯಲ್ಲಿ ಇರೋದಿಲ್ಲ. ಇವತ್ತು ಪತ್ರ ಕೊಟ್ಟಿದ್ದಾರೆ ದೇವೇಗೌಡರ ಕೈಗೆ, ದೆಹಲಿಗೆ ಹೊರಟಿದ್ದಾರೆ ಅಂತ. ನಾಳೆ ಅವರು ಶಾಸಕಾಂಗ ಸಭೆಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲ್ಲ. ಬಹುತೇಕ ಶೈಲೇಶ್ ಚಂದ್ರಗುಪ್ತ ಹೇಳೋ ಪ್ರಕಾರ ಯಾರಾದ್ರೂ ಒಬ್ಬರು ಶಾಸಕರು ರಾಜೀನಾಮೆ ಕೊಟ್ಟರೆ ಯಾವ ಕಾರಣಕ್ಕೂ JDS ಕೈಗೆ ಪ್ರತಿಪಕ್ಷ ಸ್ಥಾನ ಇರೋದಿಲ್ಲ, ಬಿಜೆಪಿಗೆ ಹೋಗುತ್ತೆ. ಸೊ ಅದು ಗೊತ್ತಾದ ಮೇಲೆ ರಾಜೀನಾಮೆಯ ಬಹುತೇಕ ಹೇಳಿಕೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ. ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಬೇಕು, ಮುಂದಿನ ಲೋಕಸಭಾ ಚುನಾವಣೆ ರೆಡಿ ಆಗಬೇಕು. ಇಲ್ಲ, ನನಗನ್ನಿಸ್ತದೆ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಲಿಕ್ಕಿಲ್ಲ, ಬಹುಶಃ ಪ್ರತಿಪಕ್ಷ ಸ್ಥಾನದಲ್ಲಿ ಮುಂದುವರಿಬಹುದು. ಯಾಕೆಂತಂದ್ರೆ ಅದು ಇನ್ಸೆಕ್ಯೂರ್ ಇದೆ. ಇನ್ಸೆಕ್ಯೂರ್ ಆದ್ರೂ ಕೂಡ ಅವರು ಸ್ವಲ್ಪ ಆತ್ಮವಂಚನೆ ಮಾಡಿದಾಗುತ್ತೆ. ಅವರು ಈ ರಾಜೀನಾಮೆ ಕೊಟ್ಟ ನಂತರ ಬಾಕಿಯವರು ಯಾರು ಒತ್ತಾಯ ಮಾಡಿಲ್ಲ. ದೇವೇಗೌಡರು ಕೂಡ ನಾನು ಅದನ್ನು ಒಪ್ಪಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲಲ್ಲ, ಹೇಳಿದ್ದಾರೆ ಹಸನಪ್ಪ ಅವರ ಆತ್ಮವಂಚನೆ ಅವೆಲ್ಲಾನು ಈ ರಾಜಕೀಯದ ಲಾಭ ಅಂತ ಬಂದಾಗ ಅವೆಲ್ಲ ನಡೆಯಲ್ಲ. ನಾವು ಹೊರಗಿನವರು ಇದೆಲ್ಲ ರಾಜ್ಯ ಅಂತ ಹೇಳ್ತೀವಿ. ಈಗ ಜನತಾದಳದ ಮುಂದೆ ಕುಟುಂಬದ ಒಳಗೆ ಇರಬಹುದಾದ, ನಾನು ಇದೆ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ನಿಮ್ಗೆ ಹೆಂಗ್ ಗೊತ್ತು ಅಂತಾರೆ, ಕುಟುಂಬದೊಳಗೆ ಇರಬಹುದಾದಂಥ ಒಂದೇ ಒಂದು ಸಂದಿಗ್ಧ ಅಂತಂದ್ರೆ ಪಕ್ಷ ಇನ್ಸೆಕ್ಯೂರ್ ಆಗಿದೆ. ಇದೆಲ್ಲ ಇವತ್ತಿನವ್ರಿಗೆ, ನೆನ್ನೆವರೆಗೂ ಬಿಟ್ಬಿಡಿ, ನಾಳೆದು ಬಿಟ್ಬಿಡಿ, ಇಲ್ಲಿವರೆಗೂ ನೋಡಿದ್ರೆ ಪಕ್ಷ ಇನ್ಸೆಕ್ಯೂರ್ ಆಗಿದೆ. ನಾಳೆ ದಿವಸ ಬೇರೆ ಕುಟುಂಬದ ಹೊರಗಿನವರು ಯಾರಾದರೂ ಅಧ್ಯಕ್ಷರಾದರೆ, ರಾಜ್ಯಾಧ್ಯಕ್ಷರಾದರೆ ಇನ್ನೂ ಇನ್ಸೆಕ್ಯೂರಿಟಿ ಕಾಣಬಹುದು. ಇನ್ಸೆಕ್ಯೂರಿಟಿ ಜಾಸ್ತಿ ಆಗುತ್ತೆ ಕುಟುಂಬಕ್ಕೆ. ಆದರೆ ದೇವೇಗೌಡರು ಬೇರೆ ತರ ಯೋಚನೆ ಮಾಡ್ಬೋದೇನೋ ಈಗ ತಂತ್ರದ ದೃಷ್ಟಿಯಿಂದ. ರಾಜಕೀಯ ತಂತ್ರ ಅನ್ನೋದು ಒಂದು ಹೊಸ ಕೋರ್ ಕಮಿಟಿ ರಚನೆ ಮಾಡಿದ್ದಾರೆ. ಈ ರಾಜ್ಯಾಧ್ಯಕ್ಷದ ಪ್ರಶ್ನೆ ಬಂದಾಗ, ಈ ಕಾಂಗ್ರೆಸ್ JDS ಮೈತ್ರಿಕೂಟ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯರು ಉಪಮುಖ್ಯಮಂತ್ರಿ ಆದರು, ಬಟ್ ರಾಜ್ಯಾಧ್ಯಕ್ಷರು ಆಗಿದ್ರು. ಆ ಸಂದರ್ಭದಲ್ಲಿ ಆಗಿದ್ರು. ಆಗಸ್ಟ್ನಲ್ಲಿ ಅವ್ರು ಹುಟ್ಟಿದಬ್ಬ ಬಂತು. ಅವ್ರು ಹುಟ್ಟಿದಬ್ಬದ ದಿವಸವೇ ಯಾವುದೇ ಪೂರ್ವ ಸೂಚನೆ ಕೊಡದೇನೆ ಒಬ್ಬ ರಿಟೈರ್ಡ್ ಪಾಲಿಟಿಷಿಯನ್ ನಮ್ಮ ತಿಪ್ಪಣ್ಣವರ ರಾಜ್ಯಾಧ್ಯಕ್ಷರ ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯನವರ ನಿರ್ಗಮನ ಶುರುವಾಗಿದ್ದು ಅಲ್ಲಿಂದ. ದಟ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಹಿಸ್ ಡಿಪಾರ್ಚರ್ ಫ್ರಮ್ JDS. ಆಮೇಲೆ ಮುಂದೆ ಕುಮಾರಸ್ವಾಮಿ ಅವ್ರನ್ನ ವರ್ಕಿಂಗ್, ಆ ಒಬ್ಬ ಅಧ್ಯಕ್ಷ, ರಾಜ್ಯ ದಮ್ಮಿ ಅಧ್ಯಕ್ಷರಿಗೆ ಒಬ್ಬ ವರ್ಕಿಂಗ್ ಪ್ರೆಸಿಡೆಂಟ್ ಬೇಕು ಅಂದ್ಬಿಟ್ಟು ಕುಮಾರಸ್ವಾಮಿ ವರ್ಕಿಂಗ್ ಪ್ರೆಸಿಡೆಂಟ್. ಅದಕ್ಕೋಸ್ಕರ ಹೋಮ ಹವನ ಮಾಡಿ ಸಿದ್ದರಾಮಯ್ಯ, ಇಬ್ರಾಹಿಂ, ಪ್ರಕಾಶ್ ಅವ್ರ ಕಡೆಯಿಂದ ಪೂರ್ಣಾವತಿ ಹಾಕ್ಸರಲ್ಲ ದೇವೇಗೌಡರು. ಅವತ್ತು ಇವ್ರನ್ನೆಲ್ಲರನ್ನೂ ರಾಜಕೀಯವಾಗಿ ಬಲಿ ಅವ್ರ ಪೂರ್ಣಾವತಿ ಹಾಕ್ಸೋ ಒಂದು ತಂತ್ರ ಖಂಡಿತ. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು